ನಿನಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಇದ್ಯಾಕೆ ಆಫೀಸರ್ ಹೀಗೆ ಕೇಳ್ತಾ ಇದ್ದೀರಾ? ಮತ್ತೆ ಗಂಡನ ಮೇಲೆ ಪ್ರೀತಿ ಇರಬೇಕಾದ್ರೆ ಹೆಂಡತಿ ಸುಳ್ಳು ಹೇಳಬಾರ್ದು. ನಾನ್ ನಿಮಗ್ ಸುಳ್ಳು ಹೇಳದ್ನಾ? ನಿಜ ಹೇಳು. ನನ್ನ ಹತ್ರ ನೀನೇನು ಮುಚ್ಚಿಡ್ತಿಲ್ಲ ತಾನೆ? ನಿಮ್ಮ ಹತ್ರ ಮುಚ್ಚಿಡುವಂತ ವಿಷಯ ನನ್ನ ಹತ್ರ ಏನೂ ಇಲ್ಲ ಆಫೀಸರ್. ಹಾಗ್ಯಾಕೆ ಅನ್ಕೊಳ್ತಿದ್ದೀರಾ? ಏನೋ ಗೊತ್ತಿಲ್ಲ ಕಲ್ಯಾಣಿ, ನೀನ್ ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆ. ನನ್ನ ಹತ್ರ ಯಾವುದೋ ವಿಷಯನ ಮುಚ್ಚಿಡ್ತಾ ಇದೆಯಾ ಅನಿಸ್ತಾ ಇದೆ. ಇಲ್ಲ ಅಂದ್ರೆ ಯಾರ ಹತ್ರ ಹೇಳಿದ್ರು ಹೇಳದೇ ಇದ್ರು ಆಸ್ತಿ ಕಾಗದದ ಮೇಲೆ ಸೈನ್ ಹಾಕದೇ ಇರೋದಕ್ಕೆ ಕಾರಣನ ನನ್ನ ಹತ್ರನಾದ್ರೂ ಹೇಳ್ತಿದ್ದೆ. ನಿಮ್ಗೆ ಕಾರಣ ಹೇಳೋದಕ್ಕಿಂತ ಆ ಸಮಸ್ಯೆ ಬಗೆಹರಿದ ಮೇಲೆ ಆಗ ಸಮಸ್ಯೆ ಬಗ್ಗೆ ಹೇಳಿದ್ರೆ ಒಳ್ಳೇದು ಅಂತ ನನ್ನ ಉದ್ದೇಶ ಅಷ್ಟೇ. ಬಿಟ್ರೆ ನಿಮ್ಮ ಹತ್ರ ಏನಾದ್ರೂ ಮುಚ್ಚಿಡ್ಬೇಕು ಅಂತ ನಾನು ಯಾವತ್ತೂ ನಾನೇನೋ ನೀನಿನ್ನ ಅನುಮಾನಿಸ್ತಿದ್ದೀನಿ ಅಂತ. ನೀನ್ ಹೀಗೆ ಮೆಂಟಲ್ ಟೆನ್ಷನ್ಸ್ ತಗೋಬೇಡ. ನನ್ನ ಹೆಂಡತಿ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ಇದನ್ನು ಮೀರಿ ನಾನಿನ್ನೇನು ಹೇಳಲ್ಲ. ಛೇ, ನಿಮ್ಗೆ ನಂಬಿಕೆ ಇಲ್ಲ ಅಂತ ಅಲ್ಲ ಆಫೀಸರ್. ಎಲ್ಲರ ದೃಷ್ಟಿಲೂ ಅಪ್ಪ ಕೆಟ್ಟವರಾಗೆ ಉಳ್ಕೋತಿದ್ದಾರೆ. ಅವ್ರದ್ದೇನೂ ತಪ್ಪಿಲ್ಲ ಅಂತ ಪ್ರೂವ್ ಮಾಡೋದೇ ನನ್ನ ಉದ್ದೇಶ. ಮಾವನ್ ಬಗ್ಗೆ ಪ್ರೂವ್ ಮಾಡಬೇಕು ಅಂತ ನೀನ್ ಯಾಕೆ ಕಲ್ಯಾಣಿ ಅಷ್ಟೊಂದು ಟೆನ್ಷನ್ ತಗೋಬೇಕು? ಅನುಪಮ ಅಮ್ಮಗಾಗ್ಲಿ, ನನಗಾಗ್ಲಿ, ಅಜ್ಜಿಗಾಗ್ಲಿ, ಈ ಮನೇಲಿರೋರೆಲ್ರಿಗೂ ನಿನ್ ಮೇಲೆ ನಂಬಿಕೆ ಇದೆ. ನೀನ್ ಪ್ರೂವ್ ಮಾಡಿದ್ರೇನೆ ನಿನ್ ಮಾತನ್ನ ನಂಬ್ತೀವಿ ಅಂತಲ್ಲ. ನೀನ್ ನಮಗೆ ಒಂದು ವಿಷಯ ಹೇಳಲಿಲ್ಲ ಅಂದ್ರೆ ಅದರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೋತೀವಿ. ನಮ್ಗಳ ಬಗ್ಗೆ ಯೋಚನೆ ಮಾಡಿ ನಾವೆಲ್ಲ ಏನ್ ಅನ್ಕೋತೀವೋ ಅಂತ ನೀನ್ ಅನಾವಶ್ಯಕವಾಗಿ ಟೆನ್ಷನ್ ತಗೋಬೇಡ. ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ. ನೀನ್ ನೋವಲ್ಲಿದ್ರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ, ಅದನ್ನ ನೆನ್ಪಿಟ್ಕೋ. ಮಗಳೇ, ಅಜಯ್ ಫೋನ್ ಮಾಡಿ ದುಡ್ಡು ತಗೊಂಡ್ಬರ್ತೀನಿ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಕೊಡ್ತಾರಾ? ಕೊಡದೇ ಇದ್ರೆ ಒಪ್ಕೊಳ್ಳಲ್ಲ ಅಂತ ಅವ್ರಿಗೆ ಗೊತ್ತಿದೆ ಅಲ್ವಾ? ಕೇಳಿದಷ್ಟು ಕೊಡ್ತಾರೆ ಅಂತೀಯಾ? ಕೊಡ್ಲೇಬೇಕು. ಕೊಡದೆ ಅಯ್ಯೋ ಪಾಪ ಅಂತ ಅನ್ಕೊಂಡು ನಮ್ ಕೈಗೆ 5-10 ಲಕ್ಷ ಕೊಟ್ರೆ ನಾವೇನ್ ಹೋಗ್ಬಿಡ್ತೀವಾ? ಮತ್ತೆ ನಾವ್ ಅವ್ರಿಗೆ ತೊಂದರೆ ಕೊಡ್ಬಾರ್ದು, ಅವ್ರ ಜೀವನದಲ್ಲಿ ಬರ್ಬಾರ್ದು ಅಂತಂದ್ರೆ ನಾವ್ ಕೇಳಿದ್ ನಮಗ್ ಕೊಡ್ಬೇಕು. ನಿಜವಾಗ್ಲೂ ಅವ್ರು ನಾವು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ರೆ ನಾವಿಲ್ಲಿಂದ ಹೋಗ್ಬಿಡೋಣ ಮಗಳೇ. ಇನ್ನು ಮತ್ತೆ ನಮ್ ಜೀವನದಲ್ಲಿ ಯಾವ ಕಷ್ಟನೂ ಇರಲ್ಲ. ಆ ದುಡ್ಡಲ್ಲಿ ಹಾಯಾಗಿ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಕೆಲಸ ಮಾಡ್ಕೊಂಡು ಸಂತೋಷವಾಗಿರ್ಬೋದು. ಇಷ್ಟಕ್ಕೆ ಸಂತೋಷ ಪಟ್ರೆ ಹೇಗಮ್ಮ? ಇನ್ನೊಂದು ದೊಡ್ಡ ಆದಾಯನ ಹುಡ್ಕೋಬೇಕು. ಅಲ್ಲಿವರೆಗೂ ಈ ದುಡ್ಡನ್ನ ಖರ್ಚು ಮಾಡ್ಕೊಂಡ್ ಬದುಕ್ಬೇಕು. ಅದು ನಿಜಾನೇ ಬಿಡು. ಅಷ್ಟಕ್ಕೂ ನಮ್ಗೆ ಖರ್ಚು ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ? ಅಲ್ ನೋಡು, ಅಜಯ್ ಅವ್ರು ಬಂದೇ ಬಿಟ್ರು.
ಏನಾಯ್ತು? ಮನೆಗ್ ಬರ್ದೆ ಇಲ್ಲೇ ಬನ್ನಿ ಅಂತ ಹೇಳಿದ್ರಿ. ಎಲ್ಲಾದ್ರೇನು, ನಾನು ಒಂದ್ಸಲ ನಿಮ್ ಮನೆಗ್ ಬಂದಿದ್ದಕ್ಕೆ ನಮ್ಮ ಮನೇಲಿ ತುಂಬಾ ಸಮಸ್ಯೆಗಳಾಯ್ತು. ಮತ್ತೆ ನಿಮ್ ಮನೆಗ್ ಬರೋದು, ಯಾರಾದ್ರೂ ನನ್ನ ನೋಡೋದು, ಇದೆಲ್ಲ ಬೇಡ ಅಂತ ಇಲ್ಲಿಗೆ ಬರಕ್ ಹೇಳಿದೆ. ತಗೋ, ನೀನ್ ಕೇಳಿದ್ 20 ಲಕ್ಷ. ಹಬ್ಬ, ಮಾತಂದ್ರೆ ಮಾತು, ಕೊಟ್ಟು ಮಾತು ತಪ್ಪಲೇ ಇಲ್ಲ ನೀವು. ಹೌದು, ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾಳಿ ಅಂದ್ರೆ. ಅಮ್ಮ, ಇವ್ರ ಬಗ್ಗೆ ನಮಗ್ ಗೊತ್ತಿದೆ ಅಲ್ವಾ? ಇವರೇ ತಗೊಂಡ್ ಬಂದ್ಮೇಲೆ ಮತ್ತೆ ಲೆಕ್ಕ ಮಾಡೋ ಅವಶ್ಯಕತೆ ಏನಿದೆ? ಏನೂ ಬೇಕಾಗಿಲ್ಲ. ಇಲ್ಲೋಡಿ, ನೀವು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದೀನಿ, ಅದನ್ನ ತಗೊಂಡು ಇಲ್ಲಿಂದ ಬೇಗ ಹೊರಟೋಗಿ. ಮತ್ತೆ ನಿಮ್ ಮುಖ ಯಾವತ್ತೂ ನಂಗೆ ತೋರಿಸ್ಬೇಡಿ. ಕೇಳಿದಷ್ಟು ದುಡ್ಡು ಕೊಟ್ಟಿದ್ದಾನೆ ಅಂತ ಇನ್ನೊಂದ್ಸಲ ವಾಪಸ್ ಬಂದ್ರೆ, ನನಗಾಗ್ಲಿ ಶಿವರಾಮ್ಗಾಗ್ಲಿ ಫೋನ್ ಮಾಡಿದ್ರೆ ಅವತ್ತೇ ನಿಮ್ ಕೊನೆ ದಿನ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಅಯ್ಯೋ, ಇಷ್ಟೊಂದು ದುಡ್ಡು ಕೊಟ್ಟಿರ್ಬೇಕಾದ್ರೆ ಮತ್ತೆ ಯಾಕೆ ಬರ್ತೀವಿ? ನಿಮ್ ತಂಟೆಗ್ ಬರೋದೇ ಇಲ್ಲ. ನಮ್ ಜೀವನ ನಾವ್ ನೋಡ್ಕೋತೀವಿ ಅಳಿ ಅಂದ್ರೆ. ಮಗಳೇ, ಇಷ್ಟೊಂದು ದುಡ್ಡು ನಾನು ಯಾವತ್ತೂ ನೋಡೇ ಇಲ್ಲ. ಒಂದ್ಸಲ ಕೊಡು, ನೋಡ್ತೀನಿ. ಮಗಳೇ, ಇದ್ರಲ್ಲಿ ದುಡ್ಡಿಲ್ಲ ನೋಡು. ಏನಿದು? ದುಡ್ಡು ಕೊಡ್ತೀನಿ ಅಂತ ಹೇಳಿ ಈ ಪುಸ್ತಕಗಳನ್ನ ತಂದಿದ್ದೀರಲ್ಲ? ಅಂದ್ರೆ ನಮಗ್ ಮೋಸ ಮಾಡ್ಬೇಕು ಅಂತ ನೋಡ್ತಿದ್ದೀರಾ? ಇಲ್ಲ, ನಾನ್ ದುಡ್ಡು ತಗೊಂಬಂದಿದ್ದೆ. ಇದ್ರಲ್ಲಿ ದುಡ್ಡು ಏನಾಯ್ತು ಅಂತ ಗೊತ್ತಿಲ್ಲ. ನೀವು ತುಂಬಾ ದೊಡ್ಡ ಮನುಷ್ಯರು. ನಿಮ್ ಮಾತ್ ನಂಬಿ ನಿಮ್ ಮೇಲ್ ನಂಬಿಕೆಯಿಂದ ಈ ಪೆಟ್ಟಿಗೆ ನಾವು ನೋಡದೇ ಇದ್ದಿದ್ರೆ ನೀವ್ ನಮಗ್ ಮೋಸ ಮಾಡ್ತಿದ್ರಿ ತಾನೆ? ಅಕಸ್ಮಾತ್ ನಾವು ತಗೊಂಡ್ ಹೋಗ್ಬಿಟ್ಟಿದ್ರೆ ನಾನ್ ಅದ್ರಲ್ಲಿ ದುಡ್ಡಿಟ್ಟಿದ್ದೆ, ನೀವೇ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಾಟಕ ಮಾಡ್ಬೋದು ಅನ್ಕೊಂಡ್ರಾ? ಆ ಅವಶ್ಯಕತೆ ನನಗಿಲ್ಲ. ಹೇಳಿದ್ನಲ್ಲ, ದುಡ್ಡು ಅದ್ರಲ್ಲಿ ಇಟ್ಕೊಂಡ್ ಬಂದಿದ್ದೆ. ಮಧ್ಯದಲ್ಲಿ ಬರ್ತಾ ಏನೋ ಆಗಿದೆ. ಏನ್ ನಡೆದಿರತ್ತೆ? ನೀವೇ ನಿಮ್ ಕೈಯಾರೆ ದುಡ್ಡನ್ನ ಸೂಟ್ ಕೇಸಲ್ಲಿ ಇಟ್ಕೊಂಡ್ ಬಂದ್ಮೇಲೆ ಮಧ್ಯದಲ್ಲಿ ಯಾರು ತಗೊಂಡಿರ್ತಾರೆ? ಬೇರೆಯವರಾಗಿದ್ರೆ ಮೋಸ ಮಾಡ್ತಿದ್ರೇನೋ, ಆದ್ರೆ ನೀವ್ ಖಂಡಿತ ಮೋಸ ಮಾಡಲ್ಲ ಅಂತ ನಂಬಿದ್ದೆ ನಾನು. ಅಂತದ್ರಲ್ಲಿ ನೀವು ಕೂಡ ಹೀಗೆ ಮಾಡಿದ್ರಾ? ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಿಮಗ್ ಮಾತು ಕೊಟ್ಟಾಗೆ ನಿಮ್ ದುಡ್ಡನ್ನ ನಿಮ್ಗೆ ಕೊಡ್ತೀನಿ. ಕೊಡ್ದೇ ಇದ್ರೆ ನಮ್ ದಾರಿ ನಮಗ್ ಗೊತ್ತಿದೆ. ಡೈರೆಕ್ಟ್ ಆಗಿ ಮನೆಗ್ ಬಂದು ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ಬೇಡ, ನೀವು ಅವಸರದಲ್ಲಿ ಏನು ಮಾಡಕ್ ಹೋಗ್ಬಿಡಿ. ನಿಮಗ್ ಬೇಕಾಗಿರೋದು ದುಡ್ಡು, ನನಗ್ ಬೇಕಾಗಿರೋದು ನನ್ ತಂಗಿ ಸಂತೋಷ. ನಿಮ್ ದುಡ್ಡನ್ನ ನಿಮಗ್ ತಂದ್ಕೊಡ್ತೀನಿ. ಅಲ್ಲಿವರೆಗೂ ಏನು ಮಾಡದೆ ಸುಮ್ನಿರಿ. ಇದೇನಮ್ಮ ಹೀಗಾಗೋಯ್ತು? ಅವ್ರು ಹೇಳ್ದಾಗೆ ಎಲ್ಲೋ ಏನೋ ನಡೆದಿದೆ. ಅದೆಲ್ಲ ನಮ್ಗ್ಯಾಕಮ್ಮ? ದುಡ್ಡು ಕೊಟ್ರೆ ಹೋಗೋಣ, ಇಲ್ಲ ಅಂದ್ರೆ ಅವ್ರ ಮನೆಗೆ ಹೋಗೋಣ. ಏನ್ ಮಾವ, ಏನೋ ಹುಡುಕ್ತಿರೋ ಹಾಗಿದೆ? ಅದು ಏನಿಲ್ಲ. ಇನ್ನು ಯಾಕೆ ಮಾವ ಸುಳ್ಳುಗಳನ್ನು ಹೇಳ್ತೀರಾ? ನೀವು ಹುಡುಕ್ತಿರೋದು ಮಿಸ್ ಆಗಿರೋ ದುಡ್ಡನ್ನೇ ಅಲ್ವಾ? ಆ ದುಡ್ಡು ಮಿಸ್ ಆಗಿಲ್ಲ, ನಾನೇ ಮಿಸ್ ಆಗೋ ಹಾಗೆ ಮಾಡಿದ್ದು. ಶೌರ್ಯ, ಆ ದುಡ್ಡಿಂದ ನಂಗೊಂದು ಕೆಲಸ ಆಗ್ಬೇಕು. ಆ ದುಡ್ಡು ಯಾಕೆ ತೆಗೆದೆ? ಯಾಕೆ ಹೀಗೆ ಮಾಡ್ತಿದ್ಯಾ? ಆ ದಾಕ್ಷಾಯಿಣಿ ಅವ್ರಿಗೆ ಕೊಡಬೇಕು ಅಂತ ತಾನೆ? ಮನೆಯವ್ರು ಎಲ್ರಿಗೂ ಇಲ್ಲ ಅಂತ ಹೇಳಿ ಆ ದುಡ್ಡನ್ನ ಕಳ್ತನ ಮಾಡಿ ಅವ್ರಿಗೆ ಕೊಡ್ಬೇಕಾದ ಅವಶ್ಯಕತೆ ಏನಿತ್ತು ಮಾವ? ಉತ್ತರ ಹೇಳಿ ಮಾವ. ಈ ವಯಸ್ಸಲ್ಲಿ ಈ ಥರ ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡು ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ
ಕಳ್ತನ ಮಾಡಿ ದುಡ್ಡು ಕೊಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ಸಾಕು, ಮಾತಾಡಿ ಸಾಕು, ಮಾತಾಡ್ಬೇಡ. ಯಾಕೆ ನಿಲ್ಲಿಸ್ಬೇಕು? ಯಾಕೆ ಮಾತಾಡಬಾರ್ದು ಅಂತ ಹೇಳಿ. ಇವತ್ತು ನೀವು ನಮಗೆಲ್ರಿಗೂ ಉತ್ತರ ಹೇಳಬೇಕು ಮಾವ. ಕಟ್ಕೊಂಡಿರೋ ಹೆಂಡತಿಗೆ, ಹೆತ್ತ ಮಗಳಿಗೆ ನೋವು ಕೊಡೋದು ಇನ್ನು ಎಷ್ಟು ದಿನ? ನೀವಿದ್ರು ಇಲ್ದೇ ಇದ್ರು ಒಂದೊಂದು ರೂಪಾಯಿನೂ ಕೂಡ ಹಾಕಿ ಅವ್ರ ಬದುಕನ್ನ ಅವ್ರು ಬದುಕ್ತಾ ಇದ್ದಾರೆ. ಅಂಥದ್ರಲ್ಲಿ 20 ಲಕ್ಷನ ತಗೊಂಡು ಹೋಗಿ ಅವ್ರಿಗೆ ಯಾರಿಗೋ ಕೊಡಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ನಿಮಗೆ ಏನ್ ಅನ್ಬೇಕು? ಶಿಕ್ಷೆ ಆದ್ಮೇಲೆ ಬದಲಾಗಿದ್ಯಾ ಅನ್ಕೊಂಡೆ, ಇನ್ನೂ ಬದಲಾಗ್ಲಿಲ್ವಾ ನೀನು? ಇಂಥ ತಪ್ಪುಗಳನ್ನ ಮಾಡೋದು ಅವನಿಗೆ ಅಭ್ಯಾಸ ಆಗಿದ್ಯಲ್ಲ. ಕಟ್ಕೊಂಡಿರೋ ಹೆಂಡತಿನ ಬಿಟ್ಟು ಆ ಮಾಧುರಿ ಜೊತೆ ಹೋದ, ಆಮೇಲೆ ಅವಳಿಂದಾನೇ ಜೈಲಿಗೂ ಹೋದ. ಸರಿ, ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದಾನೆ, ಬೇಡ ಅಂದ್ರೂ ಕೇಳ್ದೆ ಬದ್ಲಾಗಿದ್ದಾನೆ ಅಂತ ಏನೇನೋ ಹೇಳಿ ಮನೆ ಸರ್ ಪ್ಲೀಸ್, ನಮ್ಮಪ್ಪ ತಪ್ಪು ಮಾಡೋದಿಲ್ಲ. ಹೀಗ್ ಮಾಡಿದ್ದಾರೆ ಅಂತ ಅಂದ್ರೆ ಏನೋ ಕಾರಣ ಇರುತ್ತೆ. ಸಾಕು, ಬಾಯ್ ಮುಚ್ಚೆ. ಪ್ರತಿಯೊಂದಕ್ಕೂ ಒಂದ್ ಪರ ವಹಿಸ್ಕೊಂಡ್ ಬರ್ತೀಯಲ್ಲ. ಎಲ್ರು ಹೀಗೆ ಮಾತಾಡ್ತಿದ್ರೆ ನೀನ್ ಮಾತಾಡ್ದೆ ಸುಮ್ಮನೆ ನಿಂತಿದ್ಯಾ? ಆ ದಾಕ್ಷಾಯಿಣಿಗೂ ನಿನ್ಗೂ ಏನೋ ಸಂಬಂಧ? ನನಗೇನ್ ಸಂಬಂಧನೂ ಇಲ್ಲಪ್ಪ. ದಯವಿಟ್ಟು ನನ್ನೀಗ ಏನು ಕೇಳಬೇಡಿ. ಕೇಳ್ದೆ ಹೇಗಿರು ಅಂತ್ಯ? ನಿನ್ ಪಾಡಗ್ ನೀನು ತಪ್ಪುಗಳನ್ನ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರು ಅಂತ್ಯ. ಅವನಿಗಿದೇನಾದ್ರೂ ಹೊಸ್ತೇನಮ್ಮ? ಅಷ್ಟು ದೊಡ್ಡ ದುಡ್ಡು ತಗೊಂಡು ಹೋಗಿ ಇನ್ಯಾರಿಗೋ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂದ್ರೆ ನಿಮ್ಗಿನ್ನೂ ಅರ್ಥ ಆಗಿಲ್ವಾ ಈ ಮನುಷ್ಯ ಬದಲಾಗಿಲ್ಲ ಅನ್ನೋದು? ಯಾವ ತಾಯಿ ಆದ್ರೂ ತನ್ನ ಮಗನ್ ತಪ್ಪನ್ನ ಒಪ್ಕೋತಾಳೆ. ಆದ್ರೆ ನಿನ್ನ ತಪ್ಪನ್ನ ನಾನು ಸಮರ್ಥಿಸ್ಕೊಳ್ಳಲ್ಲ. ಒಂದು ಸಲ ತಪ್ಪು ಮಾಡ್ದೆ, ಒಂದ್ ಹೆಣ್ಣಿನ ಬಾಳನ್ನ ಹಾಳು ಮಾಡಿಬಿಟ್ಟೆ. ಮತ್ತೆ ಅದೇ ತಪ್ಪನ್ ಮಾಡ್ತಿದ್ಯ ಅಂದ್ರೆ ನಿನ್ನೇನ್ ಅನ್ಕೋಬೇಕು? ಇಂಥ ಮಗ ಇದ್ರೇನು ಹೋದ್ರೇನು? ಅಮ್ಮ, ದಯವಿಟ್ಟು ಅವನಿಗೇನು ಹೇಳ್ಬೇಡಿ. ಯಾಕೆ ಅನ್ಬಾರ್ದು? ಆ ದಾಕ್ಷಾಯಿಣಿ ಜೊತೆ ಯಾವ ಸಂಬಂಧನೂ ಇಲ್ಲದೆ ದುಡ್ಡು ಕೊಡೋದಕ್ಕೆ ಅಂತ ಹೋದ್ನಾ? ತಪ್ಪು ಮಾಡಿದ್ದು ಅವನಲ್ಲ, ನಾನು. ಏನ್ರಿ ಹೇಳ್ತಾ ಇದ್ದೀರಾ?
ತಪ್ಪನ್ ಯಾಕೆ ನಿಮ್ ತಲೆ ಮೇಲೆ ಹಾಕೋತಿದ್ದೀರಾ? ಅವ್ನು ಎಂಥ ತಪ್ಪು ಮಾಡಿದಾನೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಭಾವ ಯಾವುದೇ ರೀತಿ ತಪ್ಪು ಮಾಡಿಲ್ಲ. ನೀವೆಲ್ಲರೂ ಅನ್ಕೊಂಡ ಹಾಗೆ ಅವನಿಗೂ ದಾಕ್ಷಾಯಣಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆ ದಾಕ್ಷಾಯಣಿ ಜೊತೆ ಸಂಬಂಧ ಇರೋದು ನನಗೆ. ಆ ವಿಷಯ ಯಾವಾಗ ಆಚೆ ಬರುತ್ತೋ, ತನ್ನ ತಂಗಿ ಸಂಸಾರ ಎಲ್ಲಿ ಹಾಳಾಗಿ ಹೋಗುತ್ತೋ ಅಂತ ಈ ಮನೆಯಲ್ಲಿ ಎಲ್ಲರೂ ನನ್ನನ್ನು ಅಸಹ್ಯವಾಗಿ ನೋಡ್ತಾರೆ ಅಂತ ಮಾಡದೇ ಇರೋ ತಪ್ಪನ್ನ ಅವನ ಮೇಲೆ ಹಾಕ್ಕೊಂಡಿದ್ದಾನೆ. ಎಲ್ರ ಮುಂದೆ ಇಷ್ಟು ವರ್ಷ ಆದ್ರೂ ಅಪರಾಧಿಯಾಗಿ ನಿಂತ್ಕೊಂಡಿದ್ದಾನೆ. ತನ್ನ ತಂಗಿಗೋಸ್ಕರ, ತನ್ನ ತಂಗಿ ಸಂಸಾರಕ್ಕೋಸ್ಕರ ನನ್ನ ಭಾವ ಮಾಡದೇ ಇರೋ ತಪ್ಪಿಗೆ ನಿಮ್ಮೆಲ್ಲರೂ ಮುಂದೆ ತಲೆ ತೆಗೆಸ್ಕೊಂಡು ನಿಂತಿದ್ದಾನೆ. ಆ ದಾಕ್ಷಿಣಿ ಜೊತೆ ತಪ್ಪು ಮಾಡಿದ್ರು ಮಾಡದೇ ಇದ್ರು ಅವಳು ಪರಿಚಯ ಇರೋದು ಮಾತ್ರ ನನಗೇನೆ. ಅವಳು ಹೆದರ್ಸ್ತಾ ಇರೋದು ನನ್ನ. ಈ ವಿಷಯ ಮನೆಯವರೆಗೂ ಬಂದ್ರೆ ದಮಯಂತಿ ಏನಾಗ್ಬಿಡ್ತಾಳೋ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟು ವರ್ಷ ಅವ್ರು ಯಾರು ಮನೆ ತನಕ ಬರ್ದಿರೋ ಹಾಗೆ ಭಾವ ಕಾಪಾಡ್ಕೊಂಡೇ ಬಂದಿದ್ದಾನೆ. ಅವ್ರು ಹೆದರ್ಸಿದ್ರು ಅಂತ ಇಷ್ಟು ದುಡ್ಡು ಕೊಡೋದಕ್ಕೂ ರೆಡಿ ಆಗ್ಬಿಟ್ಟ. ನಿಜ ದಮ್ಮು, ಈ ವಿಷಯ ನಿಂಗೆ ಗೊತ್ತಾದ್ರೆ ಎಲ್ಲಿ ನನ್ನ ಬಿಟ್ಟು ಹೋಗ್ತೀಯ ಅನ್ನೋ ಒಂದೇ ಒಂದು ಉದ್ದೇಶದಿಂದ, ಕೇವಲ ನಿನ್ ಮೇಲೆ ಪ್ರೀತಿಯಿಂದ ಇಷ್ಟೊಂದು ನಿಂದನೆಗಳನ್ನ ಇಷ್ಟು ವರ್ಷ ಭಾವ ಅನುಭವಿಸ್ಕೊಂಡೇ ಬಂದ. ಇದರಲ್ಲಿ ಅವನ ತಪ್ಪೇನೂ ಇಲ್ಲ. ಏನಾದ್ರೂ ಇದರಲ್ಲಿ ತಪ್ಪು ಅನ್ನೋದಿದ್ರೆ ಅದು ನಂದೇ. ಏನಣ್ಣ ನೀವು ಹೇಳ್ತಿರೋದು? ನಿಜ ಕಣಮ್ಮ, ಆ ದಾಕ್ಷಾಯಣಿಗೂ ಭಾವನಿಗೂ ಯಾವ ಸಂಬಂಧನೂ ಇಲ್ಲ. ಆ ದಾಕ್ಷಾಯಣಿ ನನಗ್ ಪರಿಚಯ. ನೀವು ನನಗ್ ಮೋಸ ಮಾಡಿದ್ರ? ಇಷ್ಟು ವರ್ಷ ನನ್ನ ಗಂಡ ಬೆಂಕಿ ಎತ್ತವನು. ಮನೇಲಿ ಯಾರು ಬೇಕಾದ್ರೂ ತಪ್ಪು ಮಾಡಬಹುದು, ಆದ್ರೆ ನನ್ ಗಂಡ ಮಾತ್ರ ತಪ್ಪು ಮಾಡಕ್ ಸಾಧ್ಯ ಇಲ್ಲ ಅಂತ ನಂಬಿದ್ದೆ ರೀ. ನಿಮ್ ಜೀವನದಲ್ಲಿ ಇನ್ನೊಬ್ಳು ಹೆಣ್ಣಿದ್ದಾಳ? ನೀವು ನನಗ್ ಮೋಸ ಮಾಡಿದ್ರ? ಇಂಥ ಬದುಕನ್ನ ನನ್ನ ಕೈಲಿ ಬದುಕೋಕ್ಕಾಗಲ್ಲ. ನನ್ನ ಗಂಡನ ಜೀವನದಲ್ಲಿ ಮತ್ತೊಬ್ಳು ಹೆಣ್ಣಿದ್ದಾಳೆ ಅಂತ ಗೊತ್ತಾದ್ಮೇಲೂ ಕೂಡ ನಾನು ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ದಮಯಂತಿ, ಅತ್ತೆ, ಬೇಡ.
ದಮು ದಮಯಂತಿ ದಮು ಅಮ್ಮ ದಮು ದಮಯಂತಿ ದಮು ದಮಯಂತಿ! ದಮು ದಮಯಂತಿ! ದಮಯಂತಿ ಬೇಡ ದಮಯಂತಿ ಬೇಡ ಅತ್ತೆ! ದಮಯಂತಿ